ಯಾವುದೇ ಕರ್ಮ ಗೋಪಿಚಂದನ ಮತ್ತು ಮುದ್ರಾದಿಗಳನ್ನು ಶಂಖಚಕ್ರಾದಿಗಳನ್ನು ಧಾರಣೆಯನ್ನು ಮಾಡದೆ ಯಾವುದೇ ಕರ್ಮ ಮಾಡಿದರೆ ಆ ಕರ್ಮ ನಿಷ್ಫಲ, ಏನೂ ಲಾಭ ಇಲ್ಲ. ಕೃಷ್ಣಾಮೃತ ಮಹಾರಣದಲ್ಲಿ ಆಚಾರ್ಯರು ಹೇಳುವಾಗ ಸ್ಮಶಾನ ಸದೃಶಂ ಮುಖಂ ಅಂತ ಹೇಳಿದ್ದಾರೆ. ಯಾರ ಹಣೆ ಮೇಲೆ ಗೋಪಿಚಂದನ ಇಲ್ಲ, ಊರ್ಧ್ವಪುಂಡ್ರ ಧಾರಣೆಯನ್ನು ಯಾರು ಮಾಡಿಲ್ಲ, ಅವರ ಮುಖ ಸ್ಮಶಾನಕ್ಕೆ ಸದೃಶ ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಈ ಮಾತನ್ನು ತಿಳಿಸಿಕೊಡ್ತಾರೆ. ಎಷ್ಟು ಅದ್ಭುತವಾದಂತಹ ಗೋಪಿಚಂದನ, ಪರಮಾತ್ಮನ ಅಂಗವನ್ನು ತಾಕಿ ಬಂದ ಮಣ್ಣಿನ ಕೆಸರೇ ಗೋಪಿಚಂದನ, ಬೇರೆ ಏನಲ್ಲ. ಗೋಪಿಕಾ ಸ್ತ್ರೀಯರು ರಾಸಕ್ರೀಡೆಯಲ್ಲಿ ಪರಮಾತ್ಮನಿಗೆ ಎರಚಿ ಪರಮಾತ್ಮನ ದೇಹವನ್ನು ತಾನು ಮುಟ್ಟಿ ಬಂದ ಒಂದು ಖಂಡ, ಅದು ಗೋಪಿಚಂದನ. ಅತ್ಯಂತ ಪವಿತ್ರವಾದದ್ದು. ಅದನ್ನು ನೋಡಿ ಯಮದೂತರು ವಾಪಸ್ ಹೋಗ್ತಾರಂತೆ, ಯಾರು ಗೋಪಿಚಂದನ ಹಚ್ಕೊಂಡಿದ್ದಾರೋ ಅವರನ್ನು ನೋಡಿ. ಗೋಪಿಚಂದನವನ್ನು ಹಚ್ಚಿಕೊಳ್ಳದೆ ಹೊರಗೆ ಹೋಗಬಾರ್ದು, ಮನೆಯಲ್ಲೂ ಇರಬಾರ್ದು. ಯಾವಾಗಲೂ ಗೋಪಿಚಂದನ ಮೈ ಮೇಲೆ ಇರಬೇಕು. ಅದರಲ್ಲಿಯೂ ಸತ್ಕರ್ಮಗಳನ್ನು ಮಾಡುವಾಗ ಗೋಪಿಚಂದನಾದಿಗಳನ್ನು ಧಾರಣೆ ಮಾಡಿಯೇ ಮಾಡಬೇಕು. ಇಲ್ಲದೆ ಇದ್ದರೆ ವ್ಯರ್ಥಂ ಭವತಿ ತತ್ಸರ್ವಂ, ಅದೆಲ್ಲ ವ್ಯರ್ಥ ಆಗತ್ತೆ, ಸಂಪೂರ್ಣ ವ್ಯರ್ಥ. ಆದ್ದರಿಂದಾಗಿ ಪಿತೃಗಳು ಊಟಕ್ಕೆ ಬಂದ ಬ್ರಾಹ್ಮಣ, ಶ್ರಾದ್ದ ಮಾಡ್ತಾ ಇರುವ ಯಜಮಾನ, ಇವರಿಬ್ಬರಲ್ಲಿ ಒಬ್ಬರು ಗೋಪಿಚಂದನ ಮುದ್ರೆ ಇವುಗಳನ್ನು ಧಾರಣೆ ಮಾಡಿಲ್ಲ ಅಂದರೂ ನಿರಾಶಾಹ ಪಿತರೋಗತಃ, ಅವರು ನಿರಾಶರಾಗಿ ವಾಪಸ್